ಸಿಂಧನೂರು ನಗರಸಭೆಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಪ್ರಿಯಾಂಕಾ ರೋಹಿತ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀ ವಿಠಲ್ ರಾವ್, ನಿವೃತ್ತ ಲೆಕ್ಕಾಧಿಕಾರಿಗಳು, ನೀರಾವರಿ ಇಲಾಖೆ, ಡಾಕ್ಟರ್ ಕೆ ಮರಿಯಪ್ಪ, ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರರು ಹಾಗೂ ಜಿಲ್ಲಾ ಕೆಡಿಪಿ ಸದಸ್ಯರು, ಶ್ರೀ ರೋಹಿತ್ ಕುಮಾರ್ ಪಿ, ಗುತ್ತೇದಾರರು, ಸಿಂಧನೂರು. ಮೂರು ದಿನ ಕಳಿಸ್ತೀವಿ, ಜನತಾ ಕಾನೂನಿಂದ 3 ದಿನ ಕಳಿಸ್ತೀವಿ ಅಂತ ಹೇಳಿದ್ರು. ಓಕೆ ಸರ್ ಅಂತ ಹೇಳಿ ಅದಕ್ಕೂ ಕಡಿಮೆ ಇದ್ದಾಗ ಜಸ್ಟ್ 3 ದಿನ ಕಳಿಸ್ತಾರೆ, 1 ದಿನ ಕಳಿಸ್ತಾರೆ. ಆಮೇಲೆ ಕೊನೆಯದಾಗಿ ಸಿಆರ್ಪಿ ತ್ವರಿತಗತಿಯಲ್ಲಿ 1-2 ದಿನದಲ್ಲಿ ಸಮಸ್ಯೆನ ಬಗೆಹರಿಸಿದ್ರೆ ಸರಿ, ಇಲ್ಲ ಅಂತಂದ್ರೆ ಮುಂದೆ ಇದೇ ಬಿ ಆಫೀಸ್ ಮುಂದೆ ಶಾಲೆಗೆ ಬೀಗ ಹಾಕಿ ಅನಿರ್ದಿಷ್ಟಾವಧಿ ಧರಣಿ ಮಾಡ್ಬೇಕಂತೇಳಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸಿಂಧನೂರು ತಾಲೂಕಿನ ಹೂಡಾ ಗ್ರಾಮದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕೊರತೆಯಿಂದ ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಕುಸಿಯುವ ಭೀತಿಯಲ್ಲಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಹೂಡಾ ಗ್ರಾಮದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 37 ವಿದ್ಯಾರ್ಥಿಗಳನ್ನು ಒಳಗೊಂಡ ಈ ಶಾಲೆಯಲ್ಲಿ ಉರ್ದು ಶಿಕ್ಷಕರು ಇಲ್ಲದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ತೊಂದರೆಯಾಗುತ್ತಿದ್ದು, ಶಿಕ್ಷಕರ ಕೊರತೆಯ ಬಗ್ಗೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಪತ್ರ ನೀಡಿದರೂ ಕೂಡ ಯಾವುದೇ ಸ್ಪಂದನೆ ಇಲ್ಲವೆಂದು ಶಾಲೆಯ ಎಸ್ಟಿಎಂಸಿ ಸದಸ್ಯರು ಆರೋಪ ಮಾಡಿದ್ದಾರೆ. ಮಾಸ್ಟರ್ ಇದ್ರು, ಈಗ ಮಾಸ್ಟರ್ ಕೊರತೆಯಿಂದಾಗಿ ಬಂದಿದ್ದೀವಿ. ಇಲ್ಲಿಗೆ ಆದ ಕಾರಣಕ್ಕೆ ಈಗ ಧರಣಿ ಮಾಡ್ಬೇಕಂತೇಳಿನೇ ಬಂದಿದ್ದೀವಿ. ಇವಾಗ ಇದಕ್ಕೂ ಅವರು ನಮಗೆ ಕಳಿಸ್ಲಿಲ್ಲ ಅಂದರೆ ಮುಂದಕ್ಕೆ ಅವರೇ ಜವಾಬ್ದಾರ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉರ್ದು ಶಿಕ್ಷಕರಿಲ್ಲದೆ 6 ತಿಂಗಳು ಕಳೆದರೂ ಕೂಡ ಇದುವರೆಗೂ ಸರ್ಕಾರಿ ಶಿಕ್ಷಕರು ಇಲ್ಲದೆ ಕೇವಲ ಗೆಸ್ಟ್ ಟೀಚರ್ಗಳು ಬರುತ್ತಿದ್ದಾರೆ. ಶಾಲಾ ಜವಾಬ್ದಾರಿ ಕೂಡ ಯಾರೂ ತೆಗೆದುಕೊಳ್ಳುತ್ತಿಲ್ಲ. ಎಲ್ಲಾ ಜವಾಬ್ದಾರಿಯನ್ನ ಎಸ್ಟಿಎಂಸಿ ಶಾಲೆಯನ್ನ ನಡೆಸಿಕೊಂಡು ಬರುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಈಗ ಕನಿಷ್ಠ ಅಂದ್ರೆ 3 ರಿಂದ 4 ತಿಂಗಳಾಯ್ತು ಶಿಕ್ಷಕರಿಲ್ಲದೆ ಶಾಲೆ ನೀಡಲಿಕ್ಕೆ. ಎಸ್ಡಿಎಂಸಿ ಅಧ್ಯಕ್ಷರೇ ಅಲ್ಲಿನ ಎಲ್ಲ ಒಂದು ಸಣ್ಣ ಪುಟ್ಟ ಗ್ಯಾಸ್ ಖಾಲಿ ಆದರೂ ಸಹಿತ ಅವರೇ ತುಂಬಿಸ್ತಾ ಇದ್ದಾರೆ. ಎಸ್ಡಿಎಂಸಿ ಅವರು ಅವರೇ ಪ್ರಯತ್ನ ಪಡ್ತಿದ್ದಾರೆ. ಮಕ್ಕಳಿಗೆ ಮೊಟ್ಟೆ ವಿತರಣೆ, ಬಿಸಿಯೂಟದಾಗಿರ್ಬೋದು ಎಲ್ಲ ಸಮಸ್ಯೆನೂ ಅವರೇ ನೋಡ್ಕೊತಿದ್ದಾರೆ. ಒಬ್ಬ ಶಿಕ್ಷಕರಿಲ್ಲ, ಒಬ್ಬ ಜವಾಬ್ದಾರಿ ಇಲ್ಲ. ಗೆಸ್ಟ್ ಟೀಚರ್ ಮೇಲೆ ಎಷ್ಟು ದಿನ ನಡೆಸಲಿಕ್ಕಾಗುತ್ತೆ? ಅವರು ಒಂದು ಟ್ರೈನ್ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಅವ್ರು ಏನು ಮಾಡಲಿಕ್ಕಾಗುತ್ತೆ? ದಯವಿಟ್ಟು ಇವರು ತ್ವರಿತಗತಿಯಲ್ಲಿ 1-2 ದಿನದಲ್ಲಿ ಸಮಸ್ಯೆನ ಬಗೆಹರಿಸಿದರೆ ಸರಿ, ಇಲ್ಲ ಅಂತಂದರೆ ಮುಂದೆ ಇದೇ ಬಿ ಆಫೀಸ್ ಮುಂದೆ ಶಾಲೆಗೆ ಬೀಗ ಹಾಕಿ ಅನಿರ್ದಿಷ್ಟಾವಧಿ ಧರಣಿ ಮಾಡಬೇಕಂತೇಳಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಮಾಧ್ಯಮದೊಂದಿಗೆ ಮಾತನಾಡಿದ ಬಿಇಒ ರಾಜು, ತಕ್ಷಣವೇ ಶಾಲೆಗೆ ಭೇಟಿ ನೀಡಿ ಅಲ್ಲಿನ ಉರ್ದು ಶಿಕ್ಷಕರನ್ನ ನೇಮಕ ಮಾಡಿಕೊಡುತ್ತೇನೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಬಿಒ ಆಫೀಸರ್ ಒಂದು ಆರ್ಡರ್ ಹಾಕಿದ್ರೆ ಡೆಪ್ಯುಟೇಷನ್ಗೆ ವಾಪಸ್ ಹೋಗಿ ಅವ್ರ MLA ಕಡೆಯಿಂದ ಫೋನ್ ಮಾಡಿಸಿ ಕ್ಯಾನ್ಸಲ್ ಮಾಡಿಸ್ತಾರೆ ಅಂತಂದ್ರೆ ಮತ್ತೆ ರಾಜಕೀಯ ಇಲ್ಲ ಅಂದ್ರೆ ಏನಿದೆ? ಜನ ಟೀಚರ್ಸ್ ಹಾಕಿದ್ರು, ಹಾಕಿದ್ರು, ಅವರು ಕ್ಯಾನ್ಸಲ್ ಮಾಡಿದ್ರು. ಆಮೇಲೆ ಫಿರ್ದೋಸ್ ಜಾ ಅಂತೇಳಿ ದೊಳಗೇರ್ಲಿದ್ದ, ಅವ್ರದ್ದು ಕ್ಯಾನ್ಸಲ್ ಆಯ್ತು. ಆಮೇಲೆ ಹುಸೇನ್ ಬಾಷಾ ಅಂತೇಳಿ ಜನತಾ ಕಾನೂನಿದ್ದ, ಜಗಳ ಮಾಡಿ ಅವತ್ತು ಬಗೆಹರಿಸಿ ನಿಂತು ಪಾಟ್ಲಿಗೆ ಇವ್ರು ಬರೆದು ಕೊಟ್ಟಿಂದ ಸಮಿತಿಗೂ ಬಂದಿಲ್ಲ. ಇಲ್ಲ ಸರ್, ಬಿತ್ತಲು ದಿನದಿಂದ 3 ದಿನ ಕಳಿಸ್ತೀವಿ, ಜನತಾ ಕಾನೂನಿಂದ 3 ದಿನ ಕಳಿಸ್ತೀವಿ ಅಂತ ಹೇಳಿದ್ರು. ಓಕೆ ಸರ್ ಅಂತ ಹೇಳಿ ಅದಕ್ಕೂ ಕಡಿಮೆ ಇದ್ದಾಗ ಜಸ್ಟ್ 3 ದಿನ ಕಳಿಸ್ತಾರೆ, 1 ದಿನ ಕಳಿಸ್ತಾರೆ. ಆಮೇಲೆ ಕೊನೆಯದಾಗಿ ಸಿಆರ್ಪಿ ಅವರು ಟೀಚರ್ ಸ್ಟಾಫ್ ಕಡಿಮೆ ಇದೆ, ಟೀಚರ್ಸ್ ಅಪಾಯಿಂಟ್ಮೆಂಟ್ ಕಡಿಮೆ ಇದೆ. ಸಿಂಧೂರಲ್ಲಿ ವೇಕೆನ್ಸಿ ಕಡಿಮೆ ಇದೆ, ಜಾಸ್ತಿ ವೇಕೆನ್ಸಿ ಜಾಸ್ತಿ ಇದೆ, ಪೋಸ್ಟ್ ಕಡಿಮೆ ಇದಾವೆ. 693 ವೇಕೆನ್ಸಿ ಐತೆ ಸರ್. ನಾನು ಒಪ್ಕೊಂತೀನಿ, ಎಲ್ಲಾನು ಒಪ್ಕೊಂತೀನಿ. ಈಗ ಮನೆ ಹೋಗಿದ್ದಾನಂತ ಯಾರು ನಮ್ಮ ಈತ. 1 ನಿಮಿಷ ನಾನು ಕೇಳ್ರಿ. ಈಗ 1 ತಿಂಗಳದಾಗ ಎಕ್ಸಾಮ್ ಅದಾವ. ಅವ್ರಿಗೆ ಏನು ಬರೆಸ್ತೀರಿ, ಏನು ಓದಿಸ್ತೀರಿ? ಗೆಸ್ಟ್ ಟೀಚರ್ಗಳು ಏನು ರೆಸ್ಪಾನ್ಸಿಬಿಲಿಟಿ ಇರ್ತಾರ? ಅವ್ರಿಗೆ ಏನು ಜವಾಬ್ದಾರಿ ಇರ್ತದೆ ಹೇಳ್ರಿ. ಅವ್ರ ಜವಾಬ್ದಾರಿಗಳೇನೋ ಅವ್ರಿಗೆ ಎಲ್ಲಿ ಟ್ರೈನ್ ಅಪ್ ಆಗಿರ್ತದೆ? ಇವ್ರಿಗೆ ಏನು ಓದಿಸ್ತಾರೋ ಎಲ್ಲಿರೋದು ಸರ್? ಯಾವ ಟ್ರೈನಿಂಗ್ ಆಗಿರುತ್ತೆ? ಅವ್ರಿಗೆ ಹೋಗಂಬರಿ, ಅವ್ರಿಗೆ 1-2 ಕ್ವಶನ್ ಕೇಳಮ್ಮ, ಯಾವ ಪಾಠದಾಗ ಏನು ಆನ್ಸರ್ ಹೇಳ್ತಾರೆ ನೋಡೋಣ. ಬರ್ರಿ ಹೋಗಂಬರಿ, ನಿಮ್ಮ ಜೊತೆಗೆ ಹೋಗೋಣ. ನೀವು 1 ವಾರದಿಂದಾನೇ ಪೇಪರ್ ನ್ಯೂಸ್ ಬಂದಾಗ ನಿಮ್ಮ ಜೊತೆಗೆ ನಾನು ಬಂದು ಮಾತಾಡಿದಾಗ ನೀವೇನು ಹೇಳಿದ್ರಿ? ನಾಳೆ ಬೆಳಗ್ಗೆ ಅವ್ರಿಗೆ ಬಗೆಹರಿಸ್ತೀನಿ ಸರ್, ಏನು ಉಳಿಸಂಗಿಲ್ಲ, ನೀವು ಕ್ಲಿಯರ್ ಮಾಡಿದ್ರಿ ಅಂತ ಹೇಳಿ. ಅದಾಗಿಲ್ಲಪ್ಪ ಅಂದ್ರೆ ನಮ್ಮ ಅದಾದ ನಂತರ ನೀವು ಹೇಳಿದ ಮೇಲೆ ರಫೀಕ್ ಅಹಮದ್ ಅಂತೇಳಿ ಜಾಲಿಯಾಳಿಂದ ನಾವು ಹಾಕ್ಲಿಕ್ಕೆ ಟ್ರೈ ಮಾಡಿದ್ವಿ. ಏನಾಯ್ತು ಸರ್? ಅದು ರಫೀಕ್ ಅಹಮದ್ ಇದು ನಾವು DDPR ಪರ್ಮಿಷನ್ ತಗೊಂಡು ಹಾಕ್ಬೇಕು, ಡೆಪ್ಯುಟೇಷನ್ ಹಾಕ್ಬೇಕು. ನೀವು ಯಾರು ಪರ್ಮಿಷನ್ ತಗೊಂಡ್ರೆ ಹಾಕ್ರಿ? ಅವ್ರು ಏನಂದ್ರೆ ಏನ ಬರಂಗಿಲ್ಲ ಅಂತಾರ? ಬೇಕಲ್ರಿ ನಮಗೇನು ಟೀಚರ್ಸ್ ಏನು ಬರಂಗಿಲ್ಲ ಅಂತಾರ? ಎದಕ್ ಬರಂಗಿಲ್ಲ ಅಂತಾರ?
ಕಾರಣ ಮೇಲಧಿಕಾರಿ ಆರ್ಡರ್ ಹಾಕಿದ ಮೇಲೇನೋ ಅವ್ರು ಬರಲ್ಲ ಅಂತಂದ್ರೆ ಅರ್ಥ ಏನು? ಅವ್ರು ನೌಕರಿ ಮಾಡಕ್ ಬಂದಿದಾರ, ಎದಕ್ ಬಂದಿದಾರ? ಫಿರ್ದೌಸ್ ಜಾ ಅಂತೇಳಿ ಅವ್ರಿಗೆ ಆರ್ಡರ್ ಕೊಟ್ಟು ಏನ್ ರಾಜಕೀಯ ಮಾಡಕ್ ಬಂದಾರ ಇಲ್ಲಿ? ಅದನ್ನೆಲ್ಲ ಹೇಳಿ ಅವ್ರಿಗೆ ಕರೆ ಕಳಿಸ್ರಿ, ಅವ್ರು ನಮ್ಮ ಮುಂದೆ ಹೇಳಿ ನಾವು ಬರಂಗಿಲ್ಲ, ನಾವು ಡ್ಯೂಟಿ ಮಾಡಂಗಿಲ್ಲ ಅಂತಂದ್ರಿ. ಹೌದು, ನಮ್ಮ ಸ್ಕೂಲ್ ಕಡ್ಲಿದ್ದ ಏನಾದ್ರು ಇಷ್ಟು ಜನ ಶಿಕ್ಷಕರು ಇದ್ರು ಏನಾದ್ರು ತೊಂದ್ರೆ ಹೇಳಿ, ನಿಮ್ಗೆ ಬೇಕಲ್ಲ. ಬೇಕಲ್ರಿ. ಈ ಮಕ್ಕಳ ಭವಿಷ್ಯಕ್ಕೆ ಯಾರ್ರಿ ಜವಾಬ್ದಾರಿ ಮುಂದೆ? ಹೇಳ್ರಿ, ನಿಮ್ಗೆ ಜವಾಬ್ದಾರಿ ಯಾರು ಹೇಳಿ? ನೀವು ಜವಾಬ್ದಾರಿ ತಗೊಂಡ್ರು, ಈಗ ಬಂದಿರೋ ಬಿ ಅವ್ರು ತಗೊಂತಾರ ಇಲ್ಲ? ಅವ್ರು ನಿಮ್ಮಲ್ಲೇ ಸಾಕಷ್ಟು ಸಂಘಟನೆಗಳದಾವ, ಪ್ರತಿ ಸಂಘ ಆ ಸಂಘ ಅಂತ ಹೇಳಿ, ಮತ್ತೆ ಅದ್ರ ಅಧ್ಯಕ್ಷರುಗಳನ್ನ ಕಳಿಸ್ರಿ, ಅವ್ರು ಏನ್ ಕ್ಷೇಮ ವಹಿಸ್ತಾರ ಮಕ್ಕಳದು ಏನಿಲ್ಲ ಅವ್ರಿಗೂ ಕೇಳೋಣ. ಆಗಲೇ ಜನವರಿನಲ್ಲಿ ಇದ್ದಂಥ ಕಾಯಂ ಶಿಕ್ಷಕರು ನಮ್ಮ ಆಯುಕ್ತರ ಆದೇಶದಂತೆ ಅಲ್ಲಿಂದ ಬಿಡುಗಡೆ ಮಾಡಿದ್ದೇವೆ. ಆದರೆ ಮಕ್ಕಳಿಗೆ ಯಾವುದೇ ರೀತಿಯ ಶೈಕ್ಷಣಿಕ ಕೊರತೆ ಆಗದಂತೆ ಈಗಾಗಲೇ ಅತಿಥಿ ಶಿಕ್ಷಕರನ್ನು 3 ಜನ ನೇಮಿಸಿದ್ದೇವೆ. 2 ಉರ್ದು ಟೀಚರ್ ಇದ್ದಾರೆ, 1 ಕನ್ನಡ ಟೀಚರ್ ಇದ್ದಾರೆ. ಆದರೆ ಕಾಯಂ ಶಿಕ್ಷಕರು ನಮ್ಮ ತಾಲೂಕಿನಲ್ಲಿ 17 ಜನ ಇರ್ತಕ್ಕಂಥ ಉರ್ದು ಟೀಚರ್ಸು ಎಲ್ಲ ಶಾಲೆಗಳಲ್ಲೂ ಕಡಿಮೆ ಇದೆ. ಆದರೂ ಸಹ ಈ ಮಕ್ಕಳ ದೃಷ್ಟಿಯಿಂದ ಅಲ್ಲಿಗೆ ನನ್ನ ವ್ಯಾಪ್ತಿನಲ್ಲಿ ಈಗ ಈ ವರ್ಷದ ಕೊನೆ ಆಗಿರೋದ್ರಿಂದ ಎಲ್ಲ ಶಾಲೆಯಲ್ಲೂ ಆಡಳಿತಾತ್ಮಕವಾಗಿ ಮತ್ತು ಶೈಕ್ಷಣಿಕವಾಗಿ ತೊಂದರೆ ಆಗುತ್ತೆ. ಆದ್ದರಿಂದ ಆ ಹಂತಕ್ಕೆ ಶಾಲೆಗೆ ನಾನೀಗ ನಮ್ಮಲ್ಲಿರ್ತಕ್ಕಂಥ ಸರ್ಕಾರಿ ಕಾಯಂ ಶಿಕ್ಷಕರನ್ನು 2 ಹಂತದಲ್ಲಿ ಬರೋಂಗೆ ಹೀಗಾಗಿ ನಾನೇ ಸ್ವತಃ ಆ ಶಾಲೆಗೆ ಭೇಟಿ ನೀಡಿ ಹಿಂದೆ ನಿಮ್ಮ ಸಮಕ್ಷಮದಲ್ಲಿ ಬಗೆಹರಿಸ್ತೇನೆ. ಸರಿ, ಅದೇ ಈಗ ಅದು ನಾನು ಹೇಳ್ತಕ್ಕಂಥದ್ದಿಷ್ಟೇ. ಅಲ್ಲಿನ ಏನಂದರೆ ಸಬ್ಜೆಕ್ಟ್ ವೈಸ್ ಟೀಚರ್ಸು ಈ ಪಟ್ಟಿನಲ್ಲಿದೆ. ಆದರೆ ಆ ಶಿಕ್ಷಕರು ಸಬ್ಜೆಕ್ಟ್ ವೈಸ್ ಟೀಚರ್, ಆ ಶಾಲೆಯ ಶಿಕ್ಷಕರು ಸಮಾಜ ವಿಜ್ಞಾನ, ಗಣಿತ ವಿಜ್ಞಾನ, ಉರ್ದು ಈ ರೀತಿ ಇದೆ. ಅವರೋದ್ರೆ ನಮ್ಮ ಮಕ್ಕಳಿಗೆ ಕೊರತೆ ಆಗುತ್ತೆ ಅನ್ನೋದು ಒಂದೇ ಕಾರಣವನ್ನು ಇಟ್ಕೊಂಡು ಅಲ್ಲಿನ SDMC ಮತ್ತು ಅವರು ಸಹ ಈ ಸಂದರ್ಭದಲ್ಲಿ ಭೇಟಿಯಾಗಿ ಅಧಿಕಾರಿಗಳನ್ನು ಚರ್ಚೆ ಮಾಡಿ ಅದನ್ನು ರದ್ದುಪಡಿಸ್ಕೊಂಡು, ಯಾಕಂದರೆ ಅವು ಮಕ್ಕಳೇ ಇವು ಮಕ್ಕಳೇ ಈಗ ನಾವೆಲ್ಲ ಮಕ್ಕಳನ್ನು ಶೈಕ್ಷಣಿಕ ಅಭಿವೃದ್ಧಿಪಡಿಸೋಕ್ಕಾಗಿ ನಾವು ಪ್ರಯತ್ನ ಮಾಡಿದ್ವಿ. ಇಲಾಖೆಯ ಮೂಲ ಉದ್ದೇಶ ಒಂದೇ, ಎಲ್ಲ ಮಕ್ಕಳ ಶೈಕ್ಷಣಿಕ ಪ್ರಗತಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಕ್ಕಳಿಗೆ ಇರ್ತಕ್ಕಂಥ ಶಿಕ್ಷಕರ ಒಂದು ಸಂಪನ್ಮೂಲವನ್ನು ವಿನಿಮಯ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆ ಇದೆ. ಆ ಹಂತದಲ್ಲಿ ನಾನು ಸಹ ಅದೇ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ. ವರದಿ ಸೈಯದ್, ಮೀಡಿಯಾ ನೆಟ್ವರ್ಕ್ ಕನ್ನಡ, ಸಿಂಧನೂರು. ಸಿಂಧನೂರು ನಗರಸಭೆಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಪ್ರಿಯಾಂಕಾ ರೋಹಿತ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀ ವಿಠಲ್ ರಾವ್, ನಿವೃತ್ತ ಲೆಕ್ಕಾಧಿಕಾರಿಗಳು, ನೀರಾವರಿ ಇಲಾಖೆ. ಡಾಕ್ಟರ್ ಕೆ ಮರಿಯಪ್ಪ, ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರರು ಹಾಗೂ ಜಿಲ್ಲಾ ಕೆಡಿಪಿ ಸದಸ್ಯರು. ಶ್ರೀ ರೋಹಿತ್ ಕುಮಾರ್ ಪಿ, ಗುತ್ತೇದಾರರು, ಸಿಂಧನೂರು. ಮೀಡಿಯಾ ನೆಟ್ವರ್ಕ್.